ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಈಗ ಆಸ್ಟ್ರೇಲಿಯಾ ಕೂಡ ಆಯಿತು, ಸರಿಸುಮಾರು 35-40 ದೇಶಗಳು ಈಗಾಗಲೇ ಹೊಸ ವರ್ಷವನ್ನ ಬರಮಾಡಿಕೊಂಡಿದ್ದಾವೆ. ನಮ್ಮಲ್ಲಿ ಇನ್ನೂ 4 ಗಂಟೆಗಳವರೆಗೆ ನಾವು ಕಾಯಬೇಕಾಗತ್ತೆ. ಆ ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ. ಇದರ ಜೊತೆಗೆ ಈಗ ಡಾನ್ಸ್ ಪ್ರೋಗ್ರಾಮ್ಗಳು ಕೂಡ ಆರಂಭ ಆಗ್ತಾ ಇದೆ. ಎಲ್ಲರೂ ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಂಡಿದ್ರು. ಈಗ ಪರ್ಫಾರ್ಮೆನ್ಸ್ ಆರಂಭ ಆಗುತ್ತೆ. ನಿಜ, ಫ್ಯಾಮಿಲಿಗಳು ಕೂಡ ಪುಟಾಣಿ ಮಕ್ಕಳು ನೋಡ್ತಾ ಇದ್ದೀವಿ ನಾವು. ಸಣ್ಣ ಸಣ್ಣ ಮಕ್ಕಳು ಕೂಡ ಬಂದು ಈ ಒಂದು ಪಾರ್ಟಿಗಳಲ್ಲಿ ಭಾಗಿಯಾಗಿ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನು ಬರಮಾಡ್ಕೊಳ್ತಾರೆ. ಇಲ್ಲ, ಓಕೆ, ಥ್ಯಾಂಕ್ ಯು. ಆ್ಯಂಡ್ ದ ಲಾಸ್ಟ್, ಸೊ ನಾನು ಆಗಲೇ ಹೇಳಿದೆ, ಒಂದು ನಮ್ಮ ಸ್ಯಾಂಡಲ್ವುಡ್ ಇದೆ, ಒಂದು ಬಾಲಿವುಡ್ ಇದೆ. ಸೊ ಬಾಲಿವುಡ್ ವರ್ಸಸ್ ಸ್ಯಾಂಡಲ್ವುಡ್, ಲೆಟ್ ಸಿ. ಓಕೆ, ಹೌದು, ಇಲ್ಲ, ಹೌದು, ಇಲ್ಲ, ಇಲ್ಲ, ಹೌದು. ಹೇಳ್ಬೇಕಲ್ಲ ನೀವು? ಅಲ್ಲ, ನಾನು ಮಧ್ಯೆ ಅದು ನನ್ನ ಆಪ್ಷನ್ ಅದು. ಓಕೆ, ನಾನು ಆಪ್ಷನಲ್ ಮಧ್ಯೆ ಯಾವಾಗಲಾದ್ರೂ ಹೇಳ್ತೀನಿ, ಅದರ್ವೈಸ್ ಬಿಕಾಸ್ ಸೇಮ್ ರಿಪೀಟ್ ಆಗ್ತಿರುತ್ತೆ ಅಂತ. ಓಕೆ, ಹೌದು, ಇಲ್ಲ, ಹೌದು, ಇಲ್ಲ, ಹೌದು. ಶಿ ಹಸ್ ಶೋನ್ ದಿಸ್ ಒನ್. ಇಲ್ಲ, 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 ಕರೆಕ್ಟ್ ಹೇಳಿದ್ರೆ. ಓಕೆ, ಹೌದು, ಇಲ್ಲ, ಹೌದು, ಇಲ್ಲ, ಹೌದು, ಇಲ್ಲ, ಹೌದು, ಇಲ್ಲ. That was really nice. So may I know your good name once again? Anusha, one George ಚಪ್ಪಾಳೆ ಹೊಡಿಬೇಕು. Firstly, for the confidence she had, Allah, that was really amazing. And of course, Sulochana ma'am was rocked here. So old is gold, and old ಜೊತೆಗೆ new compete ಮಾಡಿ, they both were rocked. One George ಚಪ್ಪಾಳೆ ಕೊಟ್ಬಿಡೋಣ. That was really amazing for taking this part. Thank you both of you. Thank you so much. So, how many couples are here? ಕಪಲ್ಸ್ ಅಂದ ತಕ್ಷಣ ಎಲ್ಲರೂ ಅವ್ರವ್ರ ಹೆಂಡತಿ ಕಡೆ ತಿರುಗಿ ನೋಡ್ತಾ ಇದ್ದಾರೆ. So can we just have like 5 to 6 couples on the stage? First come first preference ತರ. ಜಾಸ್ತಿ ಬಂದ್ರೆ I'm happy, but at least minimum I'm saying 5 to 6 couples. Can we just have them here on the stage? ಇಲ್ಲಿ ಯಾರು ಕಪಲ್ಸೇ ಬಂದಿಲ್ವಾ ಇವತ್ತು ಪ್ರೋಗ್ರಾಮಿಗೆ? ಬೇಡಪ್ಪ, ಯಾಕೆ ಅದೇ ಹೆಂಡತಿ ಜೊತೆ ಹೋಗೋದು, ಬೇಜಾರು. Is that something like that? Can we just have the couples? Ladies ಕರೆದ್ರೆ ಕಷ್ಟಪಟ್ಟು ಒಂದು 5-6 ಜನ ಎದ್ದು ಬಂದ್ರು. Okay, if you are okay, I can even call the gentlemen. Can we just call the gentlemen? Only exclusive. Okay, the couple. ನೋಡ್ತಾ ಇದ್ದೀವಿ ನಾವು. ಮೈಸೂರು ಅರಮನೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಜಗಮಗಿಸುವಂತಹ ಕಲರ್ಫುಲ್ ಲೈಟ್ಸ್ಗಳೊಂದಿಗೆ ಕೈ ಬೀಸಿ ಕರೀತಾ ಇದೆ. ಮೈಸೂರು ನೋಡ್ತಾ ಇದ್ದೀವಿ. ಸಾಂಸ್ಕೃತಿಕ ನಗರಿಯ ದೃಶ್ಯಗಳು. ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ಎಲ್ಲ ತರಹದ ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಈ ಬಾರಿ ನಾವು ನೋಡಿದಾಗ ಕುಳಿತುಕೊಳ್ಳೋದಕ್ಕೆ ಆಸನಗಳ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮೊದಲು ಬಂದು ಜನ ಒಂದು ಕಡೆ ನಿಂತ್ಕೊಂಡು ಕರೆಕ್ಟ್ ಎಲ್ಲ ನೋಡ್ತಾ ಇದ್ರು. ಆ ಲೈಟಿಂಗ್ಸು ಆ ವೈಬ್ ನಡುವೆ ಬಂದುಬಿಟ್ಟು ಜನ ನಿಂತು ಹೊಸ ವರ್ಷದ ಸಂದರ್ಭದಲ್ಲಿ ಎಲ್ಲ ಖುಷಿಯಿಂದ ಆ ಲೈಟಿಂಗ್ಸನ್ನು ಆಫ್ ಮಾಡಿ ಆನ್ ಮಾಡುವಂಥದ್ದನ್ನು ಮಾತ್ರ ನೋಡಿಕೊಂಡು ಅಲ್ಲಿಂದ ಹೋಗ್ತಾ ಇದ್ರು. ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಚೇರ್ಗಳು ಇರ್ತಾ ಇತ್ತು, ಆಸನಗಳನ್ನ ಹಾಕ್ತಾ ಇದ್ರು. ಆದರೆ ಈ ಬಾರಿ LED ಸ್ಕ್ರೀನ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ನಾವು ಆಸನಗಳನ್ನು, ಕುರ್ಚಿಗಳನ್ನು ಕೂಡ ಅಳವಡಿಕೆ ಮಾಡ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಹೀಗಾಗಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಈ ಬಾರಿ ಸೆಲೆಬ್ರೇಟ್ ಮಾಡಿಕೊಂಡು ಸ್ಟೇಜ್ ಪ್ರೋಗ್ರಾಮ್ಸ್ ಅಂತ ಏನಾದರೂ ಇದ್ರೆ ಅದನ್ನು ಕೂಡ ಮಾಡಿ ಡಾನ್ಸು, ಪಾರ್ಟಿ, ಹೌದು, ಇದೆಲ್ಲದಕ್ಕೂ ಕೂಡ ಈಗ ಅವಕಾಶ ಇದೆ ಈ ಬಾರಿ ಅಂತ ನಾವು ಕೂಡ ಅಂದ್ಕೊಂಡಿದೀವಿ. ಅಂದ್ರೆ ಪಾರ್ಟಿ ಅಂತಂದ್ರೆ ಕೇವಲ ಮದ್ಯ ಸೇವನೆ ಮಾತ್ರ ಅಲ್ಲ, ಎಲ್ಲ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಣ್ಣೆ ಅಂತೇಳಿ ಫ್ಯಾಮಿಲಿ ಅವರೆಲ್ಲ ಜೊತೆಗೂಡಿ ಬಂದು ಸೆಲೆಬ್ರೇಟ್ ಮಾಡೋದು. ಇಲ್ಲ, ಇವತ್ತು ಫೈನಲ್ ಡೇ ಇದೆ. ನಾವೆಲ್ಲ ಸೇರ್ಕೊಂಡಿದ್ದೀವಿ. ನಿಮಗೆ ಎಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಾಗಿದೆ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಪೊಲೀಸ್ ಅವರು ಅಲ್ಲಿ ಡಿಪ್ಲಾಯ್ಡ್ ಆಲ್ರೆಡಿ ಇದ್ದಾರೆ. ನಾನು ಕೂಡ ನಮ್ಮದು ಎಲ್ಲ ಎಂಟೈರ್ ಸಿಟಿ ನಾವು ರೌಂಡ್ಸ್ ಮಾಡ್ತಾ ಇದ್ದೀವಿ. ಜಸ್ಟ್ ನಾವು ಇಲ್ಲಿ ಬಂದಿದ್ದೀವಿ. ಮುಂದೆ ಅಲ್ಲಿ ಬೇರೆ ಕಡೆ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ಟ್ರಾಫಿಕ್ದು ತೊಂದರೆ ಆಗಬಾರ್ದು, ಅದು ನೋಡ್ಕೊಳ್ಳಿಕ್ಕೆ ನಮ್ಮ ಟ್ರಾಫಿಕ್ ಅವ್ರು ನೋಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಕ್ರೌಡ್ ತಾವು ನೋಡಿ ಈಗ ಬರಲಿಕ್ಕೆ ಸ್ಟಾರ್ಟ್
ಕ್ರೌಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಾವು. ಇನ್ನೂ ಟೈಮ್ ಇದೆ, 7:15 ಜಸ್ಟ್ ಆಗಿದೆ. ಬಟ್ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೇನೆ, ಒಳ್ಳೆ ರೀತಿಯಿಂದ ಆಚರಿಸಬೇಕು. ನಮ್ಮ ಪೊಲೀಸ್ ಅವರು ಎಲ್ಲ ಕಡೆ ಇದ್ದಾರೆ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಆಲ್ರೆಡಿ ಮಾಡಿದ್ದೀವಿ ನಾವು. ಸೆಕ್ಯೂರಿಟಿ ಕೂಡ ಸಾಕಷ್ಟು ಆಗಿದೆ. ಸೊ ಒಳ್ಳೆ ರೀತಿಯಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಸರ್, ಭದ್ರತೆ ಎಲ್ಲ ಕಡೆ ಕೈಗೊಂಡಿದ್ದೀರಾ, ನೀಟಾಗಿದೆ. ಜನ ಕೂಡ ಈಗ ಕ್ರೌಡ್ ಹೆಚ್ಚಾಗ್ತಾ ಇದೆ. ಸರ್, ಮದ್ಯಪಾನ ಮಾಡಿಕೊಂಡು ಅಂದರೆ ಪಾರ್ಟಿ ವೈಬಲ್ಲಿ ಇರ್ತಾರೆ. ಆ ಟೈಮಲ್ಲಿ ಏನಾದರೂ ಅನುಚಿತವಾಗಿ ವರ್ತನೆ ಮಾಡುವಂಥದ್ದು ಅವರಿಗೆಲ್ಲ ಏನು ಅಲ್ಲ, ಆಲ್ರೆಡಿ ನಾನು ಏನು ಹೇಳಿದ್ದೀನಿ, ಕಾನೂನು ಪ್ರಕಾರ ಯಾರು ಏನು ಸೆಲೆಬ್ರೇಟ್ ಮಾಡ್ತಾರೋ ಅವ್ರ ಬಗ್ಗೆ ನಮಗೆ ಯಾವುದೂ ಸಮಸ್ಯೆ ಇಲ್ಲ. ಕಾನೂನು ಕೈಗೆ ತೊಗೊಂಡ್ರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಸರ್, ಟ್ರಾಫಿಕ್ ಪೊಲೀಸರು ಕೂಡ ಎಲ್ಲ ಕಡೆ ಡಿ ಡಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಫ್ಲೈಓವರ್ ಕೂಡ ಕ್ಲೋಸ್ ಆಗಿದೆ. ರ್ಯಾಶ್ ಡ್ರೈವ್ ಮಾಡುವಂಥದ್ದು ಅವ್ರಿಗೆಲ್ಲ ಡಿ ಡಿ ಯಾವ ಕಡೆ ಚೆಕ್ ಆಗಿ ಎಷ್ಟೆಲ್ಲ ನಾವು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೆ, ಸೆಲೆಬ್ರೇಷನ್ ಮಾಡುವಾಗ ಸೇಫ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಸ್ಪೆಷಲಿ ರೋಡಲ್ಲಿ ವಾಹನ ಚಾಲನೆ ಮಾಡುವಾಗ ಅದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಸೇಫಾಗಿ ಇರಬೇಕು. ನಮ್ಮ ಟ್ರಾಫಿಕ್ ಪೊಲೀಸವರು ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿದೆ, ನೀವು ಜಾಗೃತಿಗೆ ಇರಬೇಕು. ಸೆಲೆಬ್ರೇಷನ್ ಒಂದು ಕಡೆ ಇದೆ, ಸೇಫ್ಟಿ ಒಂದು ಕಡೆ ಇದೆ. ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಇದೆ, ನಂತರ ಸೆಲೆಬ್ರೇಷನ್. ಸೊ ಸೇಫ್ಟಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದರೆ ಖಂಡಿತ ಯಾರಿಗೂ ತೊಂದರೆ ಇಲ್ಲ. ಮಹಿಳೆಯರ ಸೇಫ್ಟಿ ಬಗ್ಗೆ ಅಲ್ಲಲ್ಲಿ ಎಲ್ಲ ಕಡೆ ಮಹಿಳಾ ಸಹಾಯ ಕೇಂದ್ರ, ಹಾಗೆ QR ಕೋಡ್ ಕೂಡ ರೆಡಿ ಇದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಿ, ಮತ್ತೊಂದು ಸರಿ ಹೇಳೋದು. QR ಕೋಡ್ ನೀವು ಒಳ್ಳೆ ಪ್ರಶ್ನೆ ಕೇಳಿದರೆ ತಾವು ತಮ್ಮ ಮುಖಾಂತರ ಇನ್ನೊಂದು ಸರಿ ಹೇಳಲಿಕ್ಕೆ ಇದ್ದೀನಿ. QR ಕೋಡ್ ಮುಖಾಂತರ ಎಲ್ಲಿ ಆ್ಯಂಬುಲೆನ್ಸಸ್ ಇದೆ, ಎಲ್ಲಿ ಫೈರ್ ಇಂಜಿನ್ ಇದೆ, ಎಲ್ಲಿ ನಮ್ಮದು ವಾಚ್ ಟವರ್ ಇದೆ, ವುಮೆನ್ ಹೆಲ್ಪ್ ಡೆಸ್ಕ್ ಇದೆ, ಮತ್ತು ಎಲ್ಲಿ ಪಿಕಪ್ ಪಾಯಿಂಟ್ಸ್ ಇದೆ, ಕ್ಯಾಬ್ದು ಪಾಯಿಂಟ್, ಬಸ್ದು ಪಾಯಿಂಟ್, ಅದೆಲ್ಲ ಪ್ರತಿಯೊಂದು ವಿಷಯ ಬಗ್ಗೆ, ಮೆಟ್ರೋದು ಪಾಯಿಂಟ್ಸ್, ಯಾವ ಗೇಟ್ ಓಪನ್ ಇದೆ, ಎಲ್ಲ ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಯಾರಿಗೆ ಏನು ಸಮಸ್ಯೆ ಆದರೆ ಇದು ನಾವು ನಮ್ಮ ಮಾಲೀಕರು, ಹೋಟೆಲ್ ಮಾಲೀಕರು ಅವ್ರಿಗೆ ಕೂಡ ಹೇಳಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಕೂಡ ಗೈಡ್ ಮಾಡಬೇಕು. ಅವ್ರು ಸೂಚನೆ ಕೊಟ್ಟಾಗಿದೆ, ಕಟ್ಟುನಿಟ್ಟಾಗಿ 1 ಗಂಟೆಗೆ ಮಾಡಲೇಬೇಕು. ಒಂದು ಮೇಲೆ ಅವ್ರು ಮಾಡಲಿಲ್ಲ ಅಂದರೆ ಆ ದಿವಸ ಇಲ್ಲಾಂದರೆ ನೆಕ್ಸ್ಟ್ ಡೇ ಕೇಸ್ ಮಾಡ್ತೀವಿ ನಾವು. ನಮ್ಮ ಹತ್ರ ರೆಕಾರ್ಡ್ ಇರ್ತದೆ. ಯಾಕೆಂದರೆ ಗೆಸ್ಟ್ಗೆ ಕೂಡ ತೊಂದರೆ ಆಗ್ಬಾರ್ದು. ಬಟ್ 1 ಗಂಟೆಗೆ ಅವ್ರು ಕಟ್ಟುನಿಟ್ಟಾಗಿ ಬಂದ್ ಮಾಡಲೇಬೇಕು, ಸಪ್ಲೈ ಬಂದ್ ಮಾಡಬೇಕು, ನಾವು ನೋಡ್ಕೊಡ್ತೀವಿ. ಓಕೆ. We are on the eve of the celebrations, and our entire Bangalore police, city police team have done wonderful work in terms of preparations till now. The preparations have gone on. We have taken very drastic steps, and we have done elaborate arrangements. So I have full confidence